ಇನ್ನು ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದರಲ್ಲಿ ಫೋನ್ ಪೇ ಮೂಲಕ ಹಣ ನೀಡಲಾಗ್ತಿದೆ ಮತದಾರರಿಗೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಮಾಡಿರುವಂತಹ ಆರೋಪ ಏನು, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಈ ಆಮಿಷವನ್ನು ಒಡ್ಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆರೋಪವನ್ನ ಮಾಡಿದ್ದಾರೆ. ಸೊ ಫೋನ್ ಪೇ ಮೂಲಕ ಮತದಾರರಿಗೆ ಆಮಿಷವನ್ನು ಒಡ್ಡಿದ್ರು ಅನ್ನೋ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಮತ ಹಾಕಲು ಬಿಜೆಪಿಗರು ಫೋನ್ ಪೇ ಮಾಡಿದ್ದಾರೆ, ಜನರಿಗೆ ಫೋನ್ ಪೇ ಮೂಲಕ ಆಮಿಷ ಒಡ್ಡಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಬಿಜೆಪಿಗರು ಫೋನ್ ಪೇ ಮೂಲಕ ಆಮಿಷ ಒಡ್ಡಿದ್ದಾರೆ. ಸೇಡಂ ಚಿತ್ತಾಪುರದ ಹಲವು ಕಡೆ ಈ ರೀತಿಯಾಗಿ ಆಗಿದೆ. ಫೋನ್ ಪೇ ಮೂಲಕ ಮತದಾರರಿಗೆ ಹಣ ನೀಡಲಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡ್ತೇನೆ. ಡಿಜಿಟಲ್ ಇಂಡಿಯಾ ಗೊತ್ತಿದೆ ಅಲ್ಲ, ಡಿಜಿಟಲ್ ಇಂಡಿಯಾ ಯಾಕೆ ಮಾಡಿರೋದು ಅಂದರೆ ಸರ್ಕಾರ ಸವಲತ್ತುಗಳನ್ನು ನೇರವಾಗಿ ಜನರಿಗೆ ತಲುಪಂಗೆ. ಆದರೆ ನಮ್ಮ ಬಿ ಜೆ ಪಿಯವರು ಡಿಜಿಟಲ್ ಇಂಡಿಯಾನ ಕನಸು ಚುನಾವಣೆಯಲ್ಲಿ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈಗ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿ ನಮ್ಮ ನಾಲ್ವಾರ್ ಪಟ್ಟಿನಲ್ಲಿರ್ಬೋದು, ಸೇಡಂನಲ್ಲಿ ಮತಕ್ಷೇತ್ರದಲ್ಲಿರ್ಬೋದು, ಒಂದೇ ನಂಬರಿಂದ 150 ಪೇಮೆಂಟ್ಗಳು ಹೋಗಿದೆ. ಅವೆಲ್ಲ ನಂಬರ್ಗಳು ಸಿಕ್ಕಿವೆ. ಆ ನಂಬರ್ಗಳೆಲ್ಲನೂ ಕೂಡ ಇವತ್ತು ನಾವು ಏನೇನು ನಮ್ಮ ಹತ್ರ ಸಾಕ್ಷಿಗಳಿದೆ, ದಾಖಲೆಗಳಿದೆ, ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ. ತನಿಖೆ ಆಗಲಿ, ಏನೇನಾಗುತ್ತೆ ನೋಡೋಣ. ಸೊ ಎಲ್ಲರಿಗೂ ಫೋನ್ಪೇ ಮುಖಾಂತರ ಬೇರೆ ಬೇರೆ ಈ ಡಿಜಿಟಲ್ ಆ್ಯಪ್ ಪೇಮೆಂಟ್ ಆ್ಯಪ್ಸ್ ಇದೆ ಅಲ್ಲ, ಅದ್ರ ಮುಖಾಂತರ ದುಡ್ಡು ಹೋಗ್ತಾ ಇದೆ, ದುಡ್ಡು ಹಂಚ್ತಾ ಇದ್ದಾರೆ BJP. ಈಗ